ಎಲ್ರಿಗೂ ನಮಸ್ಕಾರ. ಇಂದಿನ ಪಂಚಾಂಗ ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಮಾಘ ಮಾಸ, ಕೃಷ್ಣ ಪಕ್ಷ. 4ನೇ ತಾರೀಕಾಗತ್ತೆ, ಬುಧವಾರ ಇದೆ. ಚದಿಗೆ ರಾತ್ರಿ 1 ಗಂಟೆ 41 ನಿಮಿಷದವರೆಗೂ ಇದೆ. ಆನಂತರ ಚೌತಿ ಆರಂಭ ಆಗುತ್ತೆ. ಪುಬ್ಬ ನಕ್ಷತ್ರ ರಾತ್ರಿ 11 ಗಂಟೆ 56 ನಿಮಿಷದವರೆಗೂ ಇದೆ. ಆನಂತರ ಉತ್ತರ ನಕ್ಷತ್ರ ಆರಂಭ ಆಗುತ್ತೆ. ಅತಿಗಂಡ ಯೋಗ ಮತ್ತು ವನೀಕರಣ ಇದೆ. ಈ ದಿನ ಪುಬ್ಬ ನಕ್ಷತ್ರನೂ ಒಳ್ಳೆಯದೆ, ತೊಂದರೆ ಇಲ್ಲ. ವಾರ ತುಂಬ ಚೆನ್ನಾಗಿದೆ. ಚದಿಗೆ ಈ ದಿನ ಯಾವುದಾದ್ರೂ ಹೊಸ ಕೆಲಸಗಳನ್ನು ಆರಂಭ ಮಾಡಿದ್ರೆ ಖಂಡಿತವಾಗೂ ನಿಮ್ಮ ನಿರೀಕ್ಷೆಯಂತೆ ಶುಭ ಫಲಗಳು ಸಿಗುತ್ತೆ. ಯಾವುದೇ ಒಂದು ತೊಂದರೆ ಕಂಡು ಬರಲ್ಲ. ಎಲ್ಲ ರೀತಿಯೂ ಒಳ್ಳೆಯ ದಿನ ಇವತ್ತು. ಇನ್ನು ಈ ದಿನ ಸೂರ್ಯೋದಯವನ್ನು ಆಧರಿಸಿ ರಾಹುಕಾಲದ ಬಗ್ಗೆ ಹೇಳಬೇಕು ಅಂದರೆ, ಮಧ್ಯಾಹ್ನ 12 ಗಂಟೆ 35 ನಿಮಿಷಕ್ಕೆ ಆರಂಭ ಆಗಿ 2 ಗಂಟೆಗೆ ಮುಗಿಯುತ್ತೆ. ಈ ಅವಧಿಯಲ್ಲಿ ಯಾವುದೇ ಕೆಲಸ ಮಾಡಲ್ಲ, ಕರೆಯೋದೇ ಮಠ ಮಧ್ಯಾಹ್ನ ಅಂತ. ಇನ್ನು ಉಳಿದಂತೆ ಯಮಗಂಡ ಕಾಲ, ಅದು ಬೆಳಗ್ಗೆ 8 ಗಂಟೆ 16 ನಿಮಿಷಕ್ಕೆ ಆರಂಭ ಆಗುತ್ತೆ. 9 ಗಂಟೆ 43 ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ. ಪ್ರತಿದಿನ ನಾನು ಹೇಳ್ತಾನೆ ಬರ್ತೀನಿ, ಈ ಅವಧಿಯಲ್ಲಿ ಮನೆಯಿಂದ ಹೊರಗೆ ಪ್ರಯಾಣವನ್ನು ಮಾಡಬಾರ್ದು, ಹೊಸ ವಾಹನವನ್ನು ಕೊಡಬಾರ್ದು, ಹಾಗೆಯೇ ಹೊಸದಾಗಿ ಔಷಧಿಯನ್ನು ಸೇವಿಸೋದಕ್ಕೆ ಆರಂಭ ಮಾಡಬಾರ್ದು. ಇದು ತುಂಬ ಮುಖ್ಯವಾದಂತಹ ವಿಚಾರಗಳು. ಇನ್ನುಳಿದಂತೆ ಇವತ್ತು ಬ್ರಹ್ಮ ಮುಹೂರ್ತ ಅಥವಾ ಬ್ರಾಹ್ಮಿ ಮುಹೂರ್ತ 5 ಗಂಟೆ 6 ನಿಮಿಷದಿಂದ 5:56ವರೆಗೂ ಬೆಳಗಿನ ಜಾವ ಇರುತ್ತೆ, ಒಳ್ಳೆಯದಾಗುತ್ತೆ. ಅಭಿಜಿತ್ ಮುಹೂರ್ತ ಇವತ್ತಿಲ್ಲ. ಗೋಧೂಳಿ ಮುಹೂರ್ತ ಸಂಜೆ 6:20ರಿಂದ 6:45ವರೆಗೂ ಇದೆ. ಆನಂತರ ದುರ್ಮುಹೂರ್ತ 12 ಗಂಟೆ 10 ನಿಮಿಷದಿಂದ 12 ಗಂಟೆ 57 ಮಧ್ಯಾಹ್ನ ಇದೆ. ಈ ವೇಳೆಯಲ್ಲಿ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಬಾರ್ದು. ಇಂತಿಷ್ಟು ಈ ದಿನದ ಒಂದು ಮುಖ್ಯ ವಿಚಾರಗಳಾಗಿವೆ. ಇನ್ನು ಇಂದಿನ ರಾಶಿ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ನೀಡೋಣ. ಮೇಷರಾಶಿಯಲ್ಲಿರೋರು ಮುಖ್ಯವಾದ ವಿಚಾರ, ಗೃಹಿಣಿಯರು ಅಡುಗೆ ಮಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಏನಾದರೂ ತೊಂದರೆ ಆಗುತ್ತೆ ಅಂತಲ್ಲ. ಇವಾಗ ಉದಾಹರಣೆ, ಸ್ಟವ್ ಅನ್ಸೋವಾಗ ಕೈಗೆ ಬೆಂಕಿ ತಗೊಳ್ಬೋದು, ಕುದೀತಿರೋ ನೀರು ಕಾಲ ಮೇಲೆ ಬಿದ್ದುಬಿಡ್ಬೋದು, ಗೊತ್ತಿಲ್ಲದ್ರೆ ಕುದಿಯುವ ಸಾರಿಗೆ ಕೈ ಇಟ್ಬಿಡ್ಬೋದು. ಈ ರೀತಿ ಏನಾದರೂ ಒಂದು ಆಗುವಂತಹ ಸಾಧ್ಯತೆಗಳಿವೆ. ಎಚ್ಚರಿಕೆಯಿಂದ ಇರಬೇಕು. ಇನ್ನು ಇವರು ಸ್ವಂತ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಾ ಇದ್ದರೆ ಯಾವುದೇ ದೋಷ ಕಂಡು ಬರಲ್ಲ. ನಿರೀಕ್ಷೆಗೂ ಮೀರಿದಂತಹ ಉತ್ತಮ ಲಾಭ ಬರುತ್ತೆ. ಅಂದರೆ ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಇಲ್ಲ. ಮುಖ್ಯವಾಗಿ ಏನಪ್ಪ ಅಂದರೆ, ಇವರ ಹಣಕಾಸಿನ ವಿಚಾರವನ್ನು ಅಥವಾ ವ್ಯವಹಾರವನ್ನು ಇವರ ಬಾಳ ಸಂಗಾತಿ ನೋಡ್ಕೋತಾರೆ. ಅದರಲ್ಲೂ ಪತ್ನಿಗೆ ಹಣಕಾಸಿನ ಮೇಲೆ ಹೆಚ್ಚಿನ ಒಂದು ಹಿಡಿತ ಇರುತ್ತೆ. ಆದ್ದರಿಂದ ತೊಂದರೆ ಕಂಡು ಬರಲ್ಲ. ಆದಾಯ ಇರುತ್ತೆ, ಖರ್ಚು ವೆಚ್ಚದ ಮೇಲೆ ನಿಯಂತ್ರಣ ಇರುತ್ತೆ. ನಿಮ್ಮ ಗೌರವಕ್ಕೆ ಧಕ್ಕೆ ಬರುವಂತಹ ಕೆಲಸ ಕಾರ್ಯಗಳನ್ನು ನೀವು ಒಪ್ಕೊಂಬೋದೇ ಇಲ್ಲ. ಇನ್ನು ಒಂದು ರೀತಿಯ ಯಾವುದೋ ರೀತಿ ಮನೋವೇದನೆ ಅಂತ ಹೇಳ್ಬೋದು, ಆ ಥರ ಇರುತ್ತೆ. ಮನಸ್ಸಿನಲ್ಲಿ ಏನಾಗುತ್ತೆ ಎಂದು ಗೊತ್ತಾಗಲ್ಲ, ಏನೋ ಒಂಥರ ಬೇಜಾರು ಅಂತಾರಲ್ಲ, ಸಾಮಾನ್ಯವಾಗಿ ನಾವು ಆ ರೀತಿ ಆಗುತ್ತೆ. ಇನ್ನು ಹೆಣ್ಣು ಮಕ್ಕಳಿಗೆ ತವರ ಮನೆಯಿಂದ ಹಣದ ಸಹಾಯ ಕಾಣಿಕೆಯ ರೂಪದಲ್ಲಿ ಬರುತ್ತೆ. ಸಾಲ ಅಂತಲ್ಲ, ಕಾಣಿಕೆ ರೂಪದಲ್ಲಿ ಬರುತ್ತೆ. ನವದಂಪತಿಗಳ ಜೀವನದಲ್ಲಿ ಯಾವುದೇ ರೀತಿಯ ತೊಂದರೆಗಳು ಎದುರಾಗಲ್ಲ. ಇದ್ದ ತೊಂದರೆಗಳು ದೂರವಾಗುವಂತಹ ಸಾಧ್ಯತೆ ಇದೆ. ಸಮಾಜದಲ್ಲಿನ ಒಂದು ಕಟ್ಟುಪಾಡುಗಳಿಗೆ ಹೆಚ್ಚಿನ ಗೌರವವನ್ನು ಅಥವಾ ಬೆಲೆಯನ್ನು ಕೊಡ್ತೀರಿ. ಆದ್ದರಿಂದ ನಿಮ್ಮ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನಗತಿಯಲ್ಲಿ ಸಾಗುತ್ತೆ. ಯಾಕೆಂದರೆ ಯಾವ ಕೆಲಸ ಮಾಡೋದು ಸರಿನೋ, ಯಾವ ಕೆಲಸ ಮಾಡೋದು ತಪ್ಪು ಅನ್ನೋ ಒಂದು ಭಯ ಅಥವಾ ಆತಂಕ ನಿಮ್ಮ ಮನಸ್ಸಿನಲ್ಲಿ ಇರುತ್ತೆ. ಆತ್ಮವಿಶ್ವಾಸವನ್ನು ಬೆಳೆಸ್ಕೊಂಡು ಮುಂದುವರೆದರೆ ಯಾವುದೇ ತೊಂದರೆ ಖಂಡಿತ ಎದುರಾಗಲ್ಲ. ವೃಷಭ ರಾಶಿಯಲ್ಲಿ ಜನಿಸಿರೋರು ಉತ್ತಮ ಆದಾಯ ಇರುತ್ತೆ. ಆದಾಯಕ್ಕೇನು ಕೊರತೆ ಇರಲ್ಲ. ಇವರ ನಿರೀಕ್ಷೆಗೆ ಮೀರಿದಂತಹ ಆದಾಯ ಇರುತ್ತೆ. ಹಾಗೆಯೇ ಇವರ ಮಾತಿಗೆ ಸಮಾಜದಲ್ಲಿ ಮತ್ತು ಕುಟುಂಬದಲ್ಲಿ ಉತ್ತಮ ಗೌರವ ಇರುತ್ತೆ. ಆದ್ದರಿಂದ ಒಂದು ವೇಳೆ ಇವರಿಗೆ
ಹಣದ ಅಭಾವ ಉಂಟಾದರೆ ಬೇರೆಯವರು ಸಹಾಯ ಮಾಡೋದಕ್ಕೆ ಸಿದ್ಧರಿರ್ತಾರೆ. ಆದರೆ ಇವರು ಒಂದು ರೀತಿ ಸ್ವಾಭಿಮಾನ ಹೆಚ್ಚು, ಆದ್ದರಿಂದ ಬೇರೆ ಯಾರನ್ನೂ ಹಣದ ಸಹಾಯವನ್ನು ಕೇಳಲ್ಲ. ಇರೋದರಲ್ಲಿ ತೃಪ್ತಿ ಪಟ್ಕೋತಾರೆ. ಇಷ್ಟಾದರೂ ಕೂಡ ಕಷ್ಟಪಟ್ಟು ದುಡಿದರೂ ಕೂಡ ಹಣದ ಕೊರತೆ ಇವರಿಗೆ ಇರುತ್ತೆ. ಆದರೆ ಮನೆತನದಿಂದ ಬರಬೇಕಾದ ಒಂದು ಹಣ ಇವರ ಕೈ ಸೇರುತ್ತೆ. ಆದ್ದರಿಂದ ಕಷ್ಟ ನಷ್ಟಗಳಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ, ಏನು ತೊಂದರೆ ಇಲ್ಲದಿರ ದಿನವನ್ನು ಕಳಿಬೋದು. ಇವರ ಮನಸ್ಸಿನ ವಿಚಾರಗಳನ್ನು ಬೇರೆ ಯಾರಿಗೂ ತಿಳಿಸೋದಕ್ಕೆ ಹೋಗಲ್ಲ. ಒಂದು ರೀತಿಯ ಗೂಢವಾದ ವ್ಯಕ್ತಿತ್ವವನ್ನು ಇವರು ರೂಪಿಸ್ತಾರೆ. ಈ ಸ್ವಂತ ವ್ಯಾಪಾರ ವ್ಯವಹಾರ ಇದ್ರೂ ಅಷ್ಟೇ, ಆ ವ್ಯಾಪಾರ ವ್ಯವಹಾರದ ಬಗ್ಗೆ ಬೇರೆಯವರಿಗೆ ಹೇಳಲ್ಲ. ರಹಸ್ಯವನ್ನು ಕಾಪಾಡಿಕೊಂಡು ಜೀವನವನ್ನು ನಡೆಸ್ತಾರೆ. ಈ ಕಾರಣದಿಂದ ತಾವಾಯಿತು, ತಮ್ಮ ಕೆಲಸ ಆಯಿತು. ಇವರು ಬೇರೆಯವರ ವಿಚಾರಕ್ಕೆ ಹೋಗಲ್ಲ, ಹಾಗೆ ಬೇರೆಯವರು ಇವರ ವಿಚಾರಕ್ಕೆ ಬಂದರೆ ಇವರು ತಡ್ಕೊಂಬಲ್ಲ. ಅದು ಈ ಪಾಲುಗಾರಿಕೆಯ ವ್ಯಾಪಾರದಲ್ಲಿ ನಂಬಿಕೆ ಇರಲ್ಲ. ಆದ್ದರಿಂದ ಒಂದು ವೇಳೆ ಪಾಲುಗಾರಿಕೆಯ ವ್ಯಾಪಾರ ಇದ್ದರೂ ಕೂಡ ಅದರಲ್ಲಿ ಏಕಸ್ವಾಮ್ಯತೆ ಅಂತಾರೆ, ಇಲ್ಲವರೆ ಅದರಿಂದ ಹೊರ ಬರ್ತಾರೆ. ಆ ಒಂದು ಇದಿದೆ, ಏನು ಸೂಚನೆಗಳಿವೆ. ಹಾಗೆ ನಿಮ್ಮ ಪತ್ನಿಯ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಕಂಡುಬರುತ್ತೆ, ಎಚ್ಚರಿಕೆ ಇರಲಿ. ಕುಟುಂಬದಲ್ಲಿ ಅನಾವಶ್ಯಕವಾಗಿ ಬೇಡದ ವಿಚಾರಗಳಿಗೆ ವಾದ ವಿವಾದಗಳು ಎದುರಾಗುತ್ತೆ. ಸೋದರ ಅಥವಾ ಸೋದರಿಯರ ಜೊತೆ ಉತ್ತಮ ಬಾಂಧವ್ಯ ಇರಲ್ಲ. ಒಂದು ದಿನದ ಮಟ್ಟಿಗಾದರೂ ಸರಿನಾ, ಅನಾವಶ್ಯಕ ಭೇದ ಭಾವ, ಈ ಭಿನ್ನಾಭಿಪ್ರಾಯಗಳು ಇದಿರುತ್ತೆ. ಒಟ್ಟಾರೆ ನಿಮಗೆ ಇವತ್ತು ಒಂದು ರೀತಿ ಈ ಮನಃಶಾಂತಿ ಅನ್ನೋದಿಲ್ಲ. ಆದ್ದರಿಂದ ಬಂದಿದ್ದನ್ನು ಸ್ವೀಕರಿಸಬೇಕು. ಸಾಧ್ಯವಾದಷ್ಟು ಸಂತೋಷದಿಂದ ಎಲ್ಲರ ಜೊತೆ ಇರೋದಕ್ಕೆ ಪ್ರಯತ್ನ ಪಡಬೇಕು. ಮಿಥುನ ರಾಶಿಯಲ್ಲಿ ಜನಿಸಿರೋರು ಸಂಪೂರ್ಣವಾಗಿ ನಿಮ್ಮ ಜೀವನವನ್ನು ನಿಮ್ಮ ಬಾಳ ಸಂಗಾತಿ ಒಂದು ಅವರ ಜವಾಬ್ದಾರಿ ಅನ್ನೋ ರೀತಿ ಒಪ್ಪಿಕೊಂಡು ನಡೆಸ್ಕೊಂಡು ಹೋಗ್ತಾರೆ. ಇವತ್ತು ನಿಮಗೆ ಯಾವುದೇ ರೀತಿ ತೊಂದರೆ ಬರಲ್ಲ. ಇದಕ್ಕೆ ಕಾರಣ ನಿಮ್ಮ ಬಾಳ ಸಂಗಾತಿ, ನಿಮ್ಮ ಪತಿ ಆಗಿರ್ಬೋದು ಅಥವಾ ನಿಮ್ಮ ಪತ್ನಿ ಆಗಿರ್ಬೋದು. ಇನ್ನು ಅನಿರೀಕ್ಷಿತವಾದಂತಹ ಧನಲಾಭ ಇದೆ. ಈ ಧನಲಾಭಕ್ಕೆ ನಿಮ್ಮ ತಂದೆಯವರೇ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಕಾರಣರಾಗ್ತಾರೆ. ಒಂದು ವೇಳೆ ಅವರ ಹತ್ರ ಇರೋ ಹಣವನ್ನು ನಿಮ್ಮ ಮೇಲೆ ಒಂದು ಪ್ರೀತಿಗೋಸ್ಕರ ಕಾಣಿಕೆ ರೂಪದಲ್ಲಿ ಸಹ ನಿಮಗೆ ಕೊಡ್ಬೋದು. ಹಣದ ತೊಂದರೆ ಇನ್ನೂ ಇರಲ್ಲ. ಹಾಗೆ ನಿಮ್ಮ ಕೆಲಸ ಕಾರ್ಯದಲ್ಲಿ ಪ್ರತಿಯೊಬ್ಬರ ನೆರವು ಸಿಗುತ್ತೆ. ಬಂಧು ಬಳಗದವಾಗ ಆಗಿರ್ಬೋದು, ನೆರೆಹೊರೆಯವರಾಗಿರ್ಬೋದು, ಸ್ನೇಹಿತರಾಗಿರ್ಬೋದು. ಒಂದು ರೀತಿ ನೀವು ಇವತ್ತು ನೆಮ್ಮದಿಯಿಂದ ವಿಶ್ರಾಂತಿಯ ಒಂದು ಜೀವನವನ್ನು ನಡೆಸ್ತೀರಿ. ನಿಮ್ಮ ಕೆಲಸ ಬೇರೆ ಯಾರೋ ಮಾಡ್ಕೊಂಡು ಹೋಗ್ತಾರೆ, ಅದರ ಲಾಭ ನಿಮಗೆ ಸಿಗುತ್ತೆ. ಅದು ಆದಾಯ ಇರುತ್ತೆ ಅಂತ ಏನು ಮಾಡ್ತೀರಪ್ಪ ನೀವು ಅಂದರೆ ಖರ್ಚು ವೆಚ್ಚಗಳನ್ನು ಯಥೇಚ್ಛವಾಗಿ ಮಾಡ್ತೀರಿ. ಖರ್ಚು ವೆಚ್ಚದ ಮೇಲೆ ಹಿಡಿತವನ್ನು ಸಾಧಿಸಲ್ಲ, ಅದೊಂದು ತಪ್ಪು. ನಿಮ್ಮ ತಾಯಿಯವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಕಂಡುಬರುತ್ತೆ, ಎಚ್ಚರಿಕೆಯಲ್ಲಿ. ಸ್ವಂತ ಮನೆ ಅಥವಾ ಭೂಮಿ ಕೊಳ್ಳುವ ಬಗ್ಗೆ ಒಂದು ಸೂಕ್ತ ತೀರ್ಮಾನವನ್ನು ಕೊಡ್ತೀರಿ, ಅಥವಾ ಇರುವ ಮನೆ ಅಂದರೆ ವಾಸಸ್ಥಳವನ್ನು ಬದಲಾಯಿಸುವಂತಹ ಸಾಧ್ಯತೆಗಳು ನಿಚ್ಚಳವಾಗಿ ಕಂಡುಬರ್ತಾ ಇದೆ. ಮನೆಯಲ್ಲಿ ಮಂಗಳ ಕಾರ್ಯಗಳ ನಡೆಯುತ್ತೆ, ಅದರ ಸಂಪೂರ್ಣ ಜವಾಬ್ದಾರಿ ನಿಮ್ಮದೋಗಿರುತ್ತೆ. ಯಾರಿಗೂ ತೊಂದರೆ ಆಗಬಾರ್ದು ಆ ರೀತಿ ಜೀವನವನ್ನು ನಡೆಸೋದು, ಅದರಲ್ಲಿ ಹಣಕಾಸಿನ ವಿಚಾರದಲ್ಲಿ ನಿಮ್ಮ ಒಂದು ಧ್ಯೇಯ ಆಗಿರುತ್ತೆ. ಇನ್ನು ಸಣ್ಣ ಪುಟ್ಟ ತೊಂದರೆಗಳು ಅಂದರೆ ಉದಾಹರಣೆ, ನಿಮ್ಮ ಮಕ್ಕಳು ಬರ್ತಾರೆ, ಪೆನ್ಸಿಲ್ಲು ಇದು ಮಾಡಿಕೊಡು, ಮೆನ್ ಮಾಡಿಕೊಡು ಅಂತಾರೆ. ಆ ಟೈಮಲ್ಲಿ ನಿಮಗೆ ಕೈ ಬೆಟ್ಟು ಸ್ವಲ್ಪ ಹೆಚ್ಚಿದಾಗೋದು. ಈ ರೀತಿ ಸಣ್ಣ ಪುಟ್ಟ ಗಾಯಗಳಾಗಿ ಅದು ಇನ್ಫೆಕ್ಷನ್ ಆಗುವಂತಹ ಸಾಧ್ಯತೆಗಳಿವೆ, ಎಚ್ಚರಿಕೆ ಇರಲಿ. ನೆಗ್ಲಿಜೆನ್ಸ್ ಖಂಡಿತ ಒಳ್ಳೆಯದಲ್ಲ ಆರೋಗ್ಯದ ವಿಚಾರದಲ್ಲಿ. ಕಟಕ ರಾಶಿಯಲ್ಲಿ ಜನಿಸಿರೋರು ಹಣ ಕಾಸಿನ ವಿಚಾರದಲ್ಲಿ ನಿರ್ದಿಷ್ಟವಾದಂತಹ ತೀರ್ಮಾನಗಳನ್ನು ತೆಗೆದುಕೊಂಬಲ್ಲ. ಹಾಗೆಯೇ ಉದಾಹರಣೆ, ಯಾರು ಹೇಳುತ್ತಾರೆ ನೀನು ಯೋಚನೆ ಮಾಡಬೇಡ, ನಿಮಗೆ ನಾನು ಹಣದ ಸಹಾಯ ಮಾಡ್ತೀನಿ ಬಾ ಅಂತ. ನೀವೇನು ಮಾಡ್ತೀರಿ, ಅಲ್ಲಿಗೆ ಹೋಗೋದು ಇಲ್ಲ, ಅವನ್ನ ಕೇಳೋದು ಇಲ್ಲ. ಇಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ, ನಿಮ್ಮ ಯಾವುದೇ ರೀತಿಯ ಕಷ್ಟ ನಷ್ಟಗಳಿದ್ದರೂ ಅದು ಸುಲಭವಾಗಿ ಬಗೆಹರಿಯುತ್ತೆ. ಅದು ನೀವು ಮಾಡಬೇಕಾಗಿರೋದು ಕೆಲಸ ಒಂದೇನಪ್ಪ ಅಂದರೆ, ಮನಸ್ಸನ್ನು ಬಿಚ್ಚಿ ಪ್ರತಿಯೊಬ್ಬರ ಜೊತೆ ಮಾತನಾಡೋದು, ಎಲ್ಲರ ಜೊತೆ ಸೋದರ ಪ್ರೀತಿಯಿಂದ ನಡ್ಕೊಂಬೋದು. ಅದು ತುಂಬ ಮುಖ್ಯವಾದ್ದು. ಇನ್ನು ಸ್ವಂತ ವ್ಯಾಪಾರ ವ್ಯವಹಾರ ಇದ್ದಲ್ಲಿ ನಿಮ್ಮದೇ ಆದ ತಪ್ಪಿನಿಂದ ಸ್ವಲ್ಪ ಹಿನ್ನಡೆಯನ್ನು ಹೊಂದುತ್ತೀರಿ. ಸಮಾಜದಲ್ಲಿ ಒಂದು ನಿಮ್ಮ ನಿರೀಕ್ಷಿತ ಸ್ಥಾನಮಾನ ದೊರಕಲ್ಲ. ನಿಮ್ಮಿಂದ ಸಹಾಯವನ್ನು ಮಾಡಿಸ್ಕೋತಾರೆ, ನಿಮ್ಮಿಂದ ಕೆಲಸವನ್ನು ಮಾಡಿಸ್ಕೋತಾರೆ, ಆಮೇಲೆ ನಿಮ್ಮನ್ನು ಮರೀತಾರೆ. ಇಲ್ಲೇನಾಗುತ್ತೆ, ನಿಮಗೆ ಅವಶ್ಯಕತೆ ಇದ್ದಾಗ ನಿಮಗೆ ಹಣವನ್ನು ಕೊಟ್ಟಿರ್ತಾರೆ,
ಈ ಕಾರಣದಿಂದ ನಿಮ್ಮ ಬಾಳ ಸಂಗಾತಿ ಅಥವಾ ನಿಮ್ಮ ತಂದೆಯವರ ಹಣಕಾಸಿನ ಪರಿಸ್ಥಿತಿಯಲ್ಲಿ ಏರಿಳಿತ ಉಂಟಾಗುತ್ತೆ. ಅನಿವಾರ್ಯವಾಗಿ ಬೇರೆಯವರಿಂದ ಪಡೆದಿದ್ದ ಒಂದು ಹಣವನ್ನು ನೀವು ಇವತ್ತು ವಾಪಸಾತಿ ಮಾಡಲೇಬೇಕಾಗತ್ತೆ. ಅದು ಇನ್ನು ನೀವು ನೌಕರಿಯನ್ನು ಬದಲಾಯಿಸುವ ಸಾಧ್ಯತೆಗಳಿವೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ನಿಮ್ಮ ಮನಸ್ಸಿಗೆ ಬೇಸರ ಉಂಟಾಗುವಂತಹ ಹಲವು ಘಟನೆಗಳು ನಡೆದಿರುತ್ತೆ. ಇಂದು ಸಹ ಅದೇ ರೀತಿ ಆಗುತ್ತೆ. ಆದ್ದರಿಂದ ನೀವು ನೌಕರಿಯನ್ನು ಬದಲಾಯಿಸುವ ಒಂದು ತೀರ್ಮಾನಕ್ಕೆ ಬರ್ತೀರಿ. ಹಾಗೆ ನಿಮ್ಮ ಹಳೆಯ ಸ್ನೇಹಿತರು ಅಥವಾ ದೂರದ ಬಂಧು ಬಳಗದವರು ಏನಪ್ಪ ಮಾಡ್ತಾರೆ ಅಂದರೆ, ನಿಮಗೆ ಹೊಸ ಕೆಲಸ ದೊರೆಯೋದರಲ್ಲಿ ಹೆಚ್ಚಿನ ಒಂದು ಗಮನವನ್ನು ಕೊಡ್ತಾರೆ, ಸಹಾಯವನ್ನು ಮಾಡ್ತಾರೆ. ಒಳ್ಳೆಯ ಕಡೆ ಕೆಲಸನೂ ಸಿಗುತ್ತೆ, ತೊಂದರೆ ಏನಿಲ್ಲ. ಒಂದು ನಿಮ್ಮ ಮನಸ್ಸಿಗೆ ಬೇಸರ ಉಂಟಾಗುವಂತಹ ಸನ್ನಿವೇಶ ಎದುರಾದಾಗ ನೀವು ಅವರಿಂದ ದೂರ ಉಳಿಯೋದೇ ನಿಮ್ಮ ಒಂದು ವಿಶೇಷವಾದ ಗುಣವಾಗಿರುತ್ತೆ. ಸಿಂಹ ರಾಶಿಯಲ್ಲಿ ಹುಟ್ಟಿರೋರು ಹಣಕಾಸಿನ ತೊಂದರೆ ಇಲ್ಲ. ಇವತ್ತು ವರಮಾನ ಒಂದು ವೇಳೆ ನಿಮಗೆ ಸ್ವಲ್ಪ ಕಡಿಮೆ ಇದ್ದರೂ ಕೂಡ ನೀವೇನು ಮಾಡಿರ್ತೀರಿ, ಬುದ್ಧಿವಂತಿಕೆಯಿಂದ ಸ್ವಲ್ಪ ಹಣವನ್ನು ಕೂಡಿಟ್ಟಿರ್ತೀರಿ, ಅಥವಾ ನಿಮ್ಮ ಪತಿ ಅಥವಾ ಪತ್ನಿಯಿಂದ ಹಣದ ಸಹಾಯ ಸಿಗುತ್ತೆ. ಒಟ್ಟಾರೆ ಇವತ್ತು ಒಂದು ಚೂರು ಯೋಚನೆ ಇಲ್ದಿರ ಹಣದ ಕಾಸಿನ ವಿಚಾರದಲ್ಲಿ ಒಂದು ರೀತಿ ಸಂತೃಪ್ತಿಯಿಂದಾನೇ ದಿನವನ್ನು ಕಳಿತೀರಿ. ಇನ್ನು ನೆರೆಹೊರೆಯವರಿಂದ ನಿಮಗೆ ಸಾಕಷ್ಟು ಸಹಕಾರ ಸಿಗುತ್ತೆ. ಆದ್ದರಿಂದ ಸಣ್ಣ ಪುಟ್ಟ ಈ ಮನಸ್ತಾಪಗಳಿದ್ರೂ ಕೂಡ ಅದು ಮರೆಯಾಗುತ್ತೆ, ತೊಂದರೆ ಏನಿಲ್ಲ. ನಿಮ್ಮ ಸ್ವಂತ ವ್ಯಾಪಾರ ವ್ಯವಹಾರವಿದ್ದಲ್ಲಿ ಅದರಲ್ಲಿ ನಿಮ್ಮ ತಂದೆಯವರ ಪಾಲುಗಾರಿಕೆ ಸಹ ಉಂಟಾಗುತ್ತೆ. ಅದನ್ನು ನೀವು ಒಪ್ಕೊಳ್ಳೇಬೇಕಾಗತ್ತೆ, ಬೇರೆ ದಾರಿ ಇಲ್ಲ. ಇನ್ನು ನಿಮ್ಮ ಮಾವನ ಮನೆ ಅಂದರೆ ಹೆಣ್ಣು ಕೊಟ್ಟ ಮನೆ ಆಗ್ಬೋದು, ಅಥವಾ ನಿಮ್ಮ ಗಂಡನ ತಂದೆ ಅವರಿಂದ ಹಣದ ಸಹಾಯ ನಿಮಗೆ ಸಿಗುತ್ತೆ. ನಿಮ್ಮ ಸಂಗಾತಿಯ ಹೆಸರಿನಲ್ಲಿ ಇಟ್ಟಿದ್ದ ಹಣಕ್ಕೆ ಒಂದು ಒಳ್ಳೆಯ ಮೌಲ್ಯ ಸಿಗುತ್ತೆ. ಅನಿರೀಕ್ಷಿತವಾಗಿ ಆ ಹಣ ನಿಮ್ಮ ಕೈ ಸೇರುವಂತಹ ಸಾಧ್ಯತೆ ಇದೆ. ಒಟ್ಟಾರೆ ಸಣ್ಣ ಪುಟ್ಟ ಕೆಲಸ ಆದರೂ ಅದರಿಂದ ಬರೋ ಒಂದು ಫಲಿತಾಂಶ ದೊಡ್ಡ ಮಟ್ಟದ್ದಾಗಿರುತ್ತೆ. ಅದೊಂದು ನಿಮಗೆ ಸಂತೋಷ. ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ಪ್ರಭಾವ ಇವೆರಡನ್ನೂ ಬೀರಿ ಕುಟುಂಬದ ತೊಂದರೆ ಇದ್ದರೂ ಕೂಡ ಅದನ್ನು ದೂರ ಮಾಡ್ತೀರಿ. ಉದ್ಯೋಗದಲ್ಲಿ ಸಹ ಅಷ್ಟೇ, ನೀವು ಏನಾದರೂ ಆಗಿರಲಿ, ನಿಮ್ಮ ಪೋರ್ಟ್ಫೋಲಿಯೋ ಏನಾದರೂ ಇರಲಿ, ನಿಮ್ಮ ಪ್ರಭಾವಕ್ಕೆ ಪ್ರತಿಯೊಬ್ಬರು ಮಣಿತಾರೆ. ನಿಮ್ಮ ಮಾತನ್ನು ನಿಮ್ಮ ಹಿರಿಯ ಅಧಿಕಾರಿಗಳು ಸಹ ಒಪ್ಕೋತಾರೆ, ಅದನ್ನು ನಿಮ್ಮ ಮಾತನ್ನು ಕೇಳ್ತಾರೆ, ಅದೇ ರೀತಿ ನಡ್ಕೋತಾರೆ. ಇದರಿಂದ ನೀವು ಎಲ್ಲೇ ಹೋದರೂ ಕೂಡ ಮನಸ್ಸಿಗೆ ಬೇಸರ ಇರಲ್ಲ, ಸಂತೋಷದಿಂದ ದಿನವನ್ನು ಕಾಣ್ತೀರಿ. ಎಲ್ಲ ರೀತಿಯ ಅನುಕೂಲತೆಗಳು ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ, ಯಾವುದೇ ಒಂದು ತೊಂದರೆ ಇರಲ್ಲ. ಕನ್ಯಾ ರಾಶಿಯಲ್ಲಿ ಜನಿಸಿರೋರು, ಮುಖ್ಯವಾಗಿ ಮಹಿಳೆಯರು ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕು. ನಿಮ್ಮ ಪತ್ನಿಯ ಆರೋಗ್ಯದಲ್ಲಿ ಏರಿಳಿತ ಕಂಡು ಬರುವ ಸಾಧ್ಯತೆ ಇದೆ. ನೀವೆಷ್ಟೇ ಬುದ್ಧಿ ಹೇಳಿದ್ರು, ನೀವೆಷ್ಟೇ ಅನುಕೂಲತೆ ಕಲ್ಪಿಸಿದ್ರು ಏನು ಮಾಡ್ತಾರೆ, ನಿಮ್ಮ ಕುಟುಂಬದ ಸದಸ್ಯರು ತಪ್ಪು ನಿರ್ಧಾರಗಳನ್ನು ತಗೋತಾರೆ. ಈ ಕಾರಣದಿಂದ ಕುಟುಂಬದಲ್ಲಿ ಒಂದು ಒಳ್ಳೆಯ ವಾತಾವರಣ ಇರಲ್ಲ. ಏನಾದರೊಂದು ಅಡ್ಡಿ ಆತಂಕ ಅನ್ನೋದು ಎದುರಾಗ್ತಾನೆ ಇರುತ್ತೆ. ಇದರಿಂದ ಕುಟುಂಬದಲ್ಲಿ ಸ್ವಲ್ಪ ಅಶಾಂತಿಯ ಸನ್ನಿವೇಶ ಎದುರಾಗುತ್ತೆ. ಇನ್ನು ನೀವು ನೀವೇ ಸ್ವತಂತ್ರವಾಗಿ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಾಯಿದ್ದರೆ ಏನೂ ತೊಂದರೆ ಇರಲ್ಲ. ಉತ್ತಮ ವರಮಾನ ಇರುತ್ತೆ, ಹಾಗೆ ಖರ್ಚು ವೆಚ್ಚಗಳ ಮೇಲೆ ಹಿಡಿತಾ ಇರುತ್ತೆ. ಅದನ್ನೇ ಒಂದು ವೇಳೆ ನೀವೇನಾದರೂ ಪಾಲುಗಾರಿಕೆಯ ವ್ಯವಹಾರದಲ್ಲಿ ತೊಡಗಿದರೆ ನಿಮ್ಮ ಪಾಲುಗಾರರ ತಪ್ಪಿನಿಂದ ನೀವು ಸಹ ಸ್ವಲ್ಪ ತೊಂದರೆಯನ್ನು ಅನುಭವಿಸಬೇಕಾಗತ್ತೆ. ಇಲ್ಲಿ ಅತಿ ವಿಶೇಷವಾದಂತಹ ಅಲಂಕಾರಯುತ ವಸ್ತುಗಳನ್ನು ಪದಾರ್ಥಗಳನ್ನು ಕೊಳ್ಳೋದಕ್ಕೆ ಹಣವನ್ನು ಖರ್ಚು ಮಾಡ್ತೀರಿ. ಇನ್ನು ಸೋದರಿಯರ ಜೊತೆ ಉತ್ತಮ ಬಾಂಧವ್ಯವನ್ನು ಕಲ್ಪಿಸ್ಕೊತೀರಿ. ನಿಮ್ಮ ವಿರೋಧಿಗಳಿರ್ತಾರೆ, ನಿಮ್ಮ ಬಗ್ಗೆ ಕೆಟ್ಟ ಮಾತುಗಳನ್ನು ಆಡ್ತಾರೆ, ಆದರೆ ನೀವು ಯಾವುದಕ್ಕೂ ತಲೆ ಕೆಡಿಸ್ಕೊಂಬಲ್ಲ. ನಿಮ್ಮ ಪಾಡಿಗೆ ನೀವು ಆಯಿತು, ನಿಮ್ಮ ಕೆಲಸ ಆಯಿತು, ಆ ರೀತಿ ಇರ್ತೀನಿ. ಆದ್ದರಿಂದ ಯಾವುದೇ ರೀತಿ ಹಿನ್ನಡೆ ಇರಲ್ಲ. ವ್ಯಾಪಾರ ವ್ಯವಹಾರದಲ್ಲಿ ಒಳ್ಳೆಯದಾಗುತ್ತೆ, ಕ್ರಮೇಣವಾಗಿ ತೊಂದರೆ ಇಲ್ಲ. ಇಲ್ಲೇ ಎಂದೋ ಮಾಡಿದ್ದ ಒಂದು ತಪ್ಪನ್ನು ಇವತ್ತು ಉದ್ಯೋಗ ಕ್ಷೇತ್ರದಲ್ಲಿ ಬೇರೆಯವರು ಎತ್ತಿ ಆಡ್ತಾರೆ, ಆದರೂ ಅದನ್ನು ನೀವು ಕೇರು ಮಾಡಲ್ಲ. ಅದನ್ನು ಹಾಗೆಯೇ ಎಲ್ಲಿ ಜಗಳ ಜಾಸ್ತಿ ಆಗುತ್ತೋ ಅಲ್ಲಿ ಶಾಂತಿ ಉಂಟು ಮಾಡೋದು ಹೇಗೆ, ಅವನ್ನು ಸುಮ್ಮನಾಗಿಸೋದು ಹೇಗೆ ಅನ್ನೋ ಬುದ್ಧಿವಂತಿಕೆ ನಿಮ್ಮಲ್ಲಿ ಇರುತ್ತೆ. ಇನ್ನು ಕುಟುಂಬದ ಹಿರಿಯರ
ಒಂದು ಹೆಸರಿನಲ್ಲಿ ದಾನ ಧರ್ಮವನ್ನು ಮಾಡ್ತೀರಿ. ಆದ್ದರಿಂದ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಇರೋದು ಒಳ್ಳೆಯದು. ತುಲಾ ರಾಶಿಯಲ್ಲಿ ಜನಿಸಿರೋರು ಇವರು ಮುಖ್ಯವಾಗಿ ಹಣಕಾಸಿನ ವಿಚಾರದಲ್ಲಿ ಯಾವುದೇ ಒಂದು ತೊಂದರೆ ಇರಲ್ಲ. ಇವರಿಗೆ ಅವಶ್ಯಕತೆ ಇದ್ದಷ್ಟು ಹಣವನ್ನು ಇವರು ಸಂಪಾದಿಸ್ಕೋತಾರೆ. ಕಾರಣ ಏನಪ್ಪ ಅಂದರೆ ಇವರಲ್ಲಿರೋ ಆ ಕ್ರಿಯಾಶೀಲ ವ್ಯಕ್ತಿತ್ವ. ಒಂದು ನಿಮಿಷವೂ ಸುಮ್ಮನೆ ಕೂತ್ಕೊಂಬಲ್ಲ, ಹಾಗೆ ವೇಳೆಯನ್ನು ಹಾಳು ಮಾಡಲ್ಲ. ಯಾವುದಾದರೊಂದು ಚಟುವಟಿಕೆಯಲ್ಲಿ ತೊಡಗಿರ್ತಾರೆ. ಅದು ವಯಸ್ಸಿನ ಮಿತಿ ಇಲ್ಲ, ಚಿಕ್ಕ ಮಕ್ಕಳಾದರೂ ಅಷ್ಟೇ, ವಯೋವೃದ್ಧರಾದರೂ ಅಷ್ಟೇ. ಒಂದು ರೀತಿ ಇವರನ್ನು ನೋಡಿ ಕಲ್ತ್ಕೊಂಬಂಥ ವಿಚಾರಗಳು ಬೇರೆಯವರಿಗೆ ಬೇಕಾದಷ್ಟಿರುತ್ತೆ. ಇನ್ನು ದೈಹಿಕವಾಗಿ ಸ್ವಲ್ಪ ದೌರ್ಬಲ್ಯ ನಿಮ್ಮನ್ನು ಕಾಡುತ್ತೆ. ರಕ್ತಕ್ಕೆ ಸಂಬಂಧಪಟ್ಟಂತಹ ದೋಷ ಇದ್ದರೆ ಸ್ವಲ್ಪ ಎಚ್ಚರವಾಗಿರೋದು ಒಳ್ಳೆಯದು. ಸ್ವಂತ ವ್ಯಾಪಾರ ವ್ಯವಹಾರದಲ್ಲಿ ಒಳ್ಳೆಯದಿದೆ, ತೊಂದರೆ ಇಲ್ಲ. ಅವಿವಾಹಿತರಿಗೆ ಒಳ್ಳೆಯ ಸಂಬಂಧ ಬರುತ್ತೆ, ವಿವಾಹ ನಿಶ್ಚಯವಾಗುವಂತಹ ಸಾಧ್ಯತೆ ಇದೆ. ಹೆಣ್ಣು ಮಕ್ಕಳಿಗೆ ಚರ್ಮದ ತೊಂದರೆ ಇದ್ದರೆ ಅದಕ್ಕೆ ಸೂಕ್ತ ಪರಿಹಾರವನ್ನು ನೀವೇ ಕಂಡ್ಕೊಳ್ತೀರಿ, ತೊಂದರೆ ಇಲ್ಲ. ನಿಮ್ಮ ಕೆಲಸ ಕಾರ್ಯಗಳು ನಿರಂತರವಾಗಿ ನಡೆಯುತ್ತೆ. ಅದಕ್ಕೆ ಕೊನೆ ಮೊದಲು ಅನ್ನೋದಿಲ್ಲ. ಇದಕ್ಕೆ ನಿಮ್ಮನ್ನು ನೋಡಿ ಒಂದು ರೀತಿ ಈ ಹೊಟ್ಟೆ ಕಿಚ್ಚು ಪಡುವಂತಹ ಜನ ಸ್ವಲ್ಪ ಜಾಸ್ತಿ ಇರ್ತಾರೆ. ಅದೇನೇ ಅಂದರೂ ಕುಟುಂಬದಲ್ಲಿ ಮುಖ್ಯವಾಗಿ ದಂಪತಿಗಳ ನಡುವೆ ಉತ್ತಮ ಬಾಂಧವ್ಯ ಮತ್ತು ಹೊಣೆಗಾರಿಕೆ ಇರುತ್ತೆ. ಅದರಲ್ಲೂ ಹಣಕಾಸಿನ ವಿಚಾರದಲ್ಲಿ ಒಂದು ಭೇದ ಭಾವ ಇಲ್ಲ. ಇದು ನಿನ್ನ ದುಡ್ಡು, ಇದು ನನ್ನ ದುಡ್ಡು ಅನ್ನೋ ಭಾವನೆ ಇರಲ್ಲ. ಈ ಕಾರಣದಿಂದ ಯಾವುದೇ ರೀತಿಯ ತೊಂದರೆ ಇಲ್ದಿರ ದಿನವನ್ನು ಕಳಿತೀರಿ. ಇನ್ನು ವಿದೇಶದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದವರು ಅನಿವಾರ್ಯವಾದ ಒಂದು ಪರಿಸ್ಥಿತಿಯ ಕಾರಣ ಮರಳಿ ವಾಪಸ್ಸು ನಮ್ಮ ದೇಶಕ್ಕೆ ಬರಬೇಕಾಗುತ್ತೆ, ಸ್ವಕ್ಷೇತ್ರಕ್ಕೆ ಬರಬೇಕಾಗುತ್ತೆ. ಇನ್ನು ನಿಮ್ಮ ತಂದೆ ತಾಯಿಯವರ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಿ. ಕಾರಣ ಏನಪ್ಪ ಅಂದರೆ ಅವರಿಗೆ ಅನಾವಶ್ಯಕವಾದಂತಹ ಮಾನಸಿಕ ಒತ್ತಡ ಕಂಡುಬರುತ್ತೆ. ವೃಶ್ಚಿಕ ರಾಶಿಯಲ್ಲಿ ಜನಿಸಿರೋರು ಇಲ್ಲಿ ನೀವು ಯಾವುದೇ ವಿಚಾರದಲ್ಲಿ ಒಂದು ಸರಿಯಾದ ತೀರ್ಮಾನವನ್ನು ತಗೊಂಬಲ್ಲ. ನಿಮ್ಮಲ್ಲಿ ಒಂದೇ ಗುಣ ಏನಪ್ಪ ಅಂದರೆ ಹಠ. ನಾನು ಹೇಳೋದು ಕರೆಕ್ಟು, ನಾನು ಮಾಡೋದು ಕರೆಕ್ಟು, ನಾನು ಹೇಳಿದ ಹಾಗೆ ಪ್ರತಿಯೊಬ್ಬರು ಕೇಳಬೇಕು ಅಂತ. ಆದರೆ ನಿಮ್ಮನ್ನು ಸೂಕ್ಷ್ಮವಾಗಿ ಗಮನಿಸು. ನಿಮ್ಮ ಬಾಳ ಸಂಗಾತಿ ಏನು ಮಾಡ್ತಾರೆ ಅಂದರೆ ಅನಿವಾರ್ಯದ ಪರಿಸ್ಥಿತಿಯಲ್ಲಿ ಬೇಕಾಗಬಹುದು ಅಂತ ಸ್ವಲ್ಪ ಹಣವನ್ನು ಉಳಿಸ್ತಾರೆ, ಶೇಖರಣೆ ಮಾಡ್ತಾರೆ. ಇಲ್ಲಿ ಅಂದರೆ ನಿಮಗೆ ಬೇರೆ ಯಾರೇ ಆಗಲಿ ನಿಮ್ಮ ಒಂದು ಈ ಇರಿಸು ಮನಸ್ಸಿನ ವ್ಯಕ್ತಿತ್ವವನ್ನು ಕಂಡು ದೂರ ಉಳಿದರೂ ಕೂಡ ನಿಮ್ಮ ಸಂಗಾತಿ ನಿಮ್ಮ ಬೆನ್ನ ಹಿಂದೆ ನಿಂತು ನಿಮ್ಮನ್ನು ಸದಾ ಕಾಪಾಡ್ತಾರೆ, ತೊಂದರೆ ಬರಲ್ಲ ನಿಮಗೆ. ಹಣಕಾಸಿನ ವಿಚಾರದಲ್ಲಿ ಯಾರೊಂದಿಗೂ ನೀವು ರಾಜಿ ಮಾಡ್ಕೊಂಬಲ್ಲ. ಸದಾಕಾಲ ಒಂದು ರೀತಿ ಭಿನ್ನಾಭಿಪ್ರಾಯ ಅನ್ನೋದು ಇದ್ದೇ ಇರುತ್ತೆ. ಈ ಕಾರಣದಿಂದ ಮುಖ್ಯವಾದ ವಿಚಾರ ಏನಪ್ಪ ಅಂದರೆ ಪ್ರತಿಯೊಬ್ಬರ ಜೊತೆ ಪ್ರೀತಿ ವಿಶ್ವಾಸದಿಂದ ನಡ್ಕೊಬೋದು. ಆವಾಗ ನಿಮ್ಮ ಜೀವನದಲ್ಲಿ ಯಾವುದೇ ತೊಂದರೆ ಅಥವಾ ಅಶಾಂತಿಯ ಸನ್ನಿವೇಶ ಕಂಡುಬರಲ್ಲ. ಇನ್ನು ನಿಮ್ಮ ಅತಿ ಮುಖ್ಯವಾದಂತಹ ಕೆಲಸವೊಂದು ತುಂಬ ದಿನದಿಂದ ಬಾಕಿ ಇರುತ್ತೆ, ಅದು ಈ ದಿನ ನೆರವೇರುವಂತಹ ಸಾಧ್ಯತೆ ಇದೆ. ಇದಕ್ಕೆ ನಿಮ್ಮ ಮಕ್ಕಳ ಸಹಕಾರ ದೊರೆಯುತ್ತೆ. ನಿಮ್ಮ ಮಕ್ಕಳ ಓದಿನ ವಿಚಾರದಲ್ಲಿ, ವಿದ್ಯಾಭ್ಯಾಸದ ವಿಚಾರದಲ್ಲಿ ಒಂದು ದಿಟ್ಟ ನಿಲುವನ್ನು ತಗೋತೀರಿ. ಈ ಕಾರಣದಿಂದ ಕುಟುಂಬದ ಎಲ್ಲರ ವಿರೋಧವನ್ನು ಸಹ ಕ್ಷಣಕಾಲ ಎದುರಿಸಬೇಕಾಗತ್ತೆ. ಅದು ಯಾವುದಕ್ಕೂ ನೀವೇನು ಕೇರ್ ಮಾಡಲ್ಲ. ಮನೆತನದ ಒಂದು ಹಿಂದಿನ ಕಾಲದ ಮನೆಯನ್ನು ಪುನರುಜ್ಜೀವನಗೊಳಿಸುವ ಒಂದು ತೀರ್ಮಾನಕ್ಕೆ ಬರ್ತೀರಿ. ಅದಕ್ಕಾಗಿ ಹಣವನ್ನು ಎಲ್ಲರಿಂದ ಒಂದು ಸಂಗ್ರಹಿಸ್ತೀರಿ. ಒಂಟಿಯಾಗಿ ನೀವು ಕೆಲಸ ಮಾಡೋದಕ್ಕೆ ಹೋಗಲ್ಲ. ಬುದ್ಧಿವಂತಿಕೆಯಿಂದ ಹಣಕಾಸಿನ ವಿಚಾರದಲ್ಲಿ ಮಾತ್ರ ಪ್ರತಿಯೊಬ್ಬರ ಸಹಭಾಗಿತ್ವವನ್ನು ನೀವು ತಗೋತೀರಿ. ಇದು ನಿಮ್ಮ ವಿಶೇಷವಾದಂತಹ ಗುಣ ಆಗಿರುತ್ತೆ. ಧನುರಾಶಿಯಲ್ಲಿ ಜನಿಸಿರೋರು ಇವರಿಗೆ ಉತ್ತಮ ದೈಹಿಕ ಶಕ್ತಿ ಇರುತ್ತೆ, ಅದರಲ್ಲೇನು ತೊಂದರೆ ಏನಿಲ್ಲ. ಯಾವುದೇ ಒಂದು ಕಷ್ಟಕರವಾದಂತಹ ಕೆಲಸ ಇದ್ದರೂ ಭಯ ಏನಿರಲ್ಲ. ಆದರೆ ಮಾನಸಿಕ ಶಕ್ತಿ ಕಡಿಮೆ ಇರುತ್ತೆ. ಇವರ ಒಂದು ಮನಸ್ಸಿನ ಮೇಲೆ ಹತೋಟಿ ಇರಲ್ಲ. ಕಾರಣ ಏನಪ್ಪ ಅಂದರೆ ಇವರು ಒಂದು ಯಾರೇ ಏನೇ ಅಂದರೂ ಕೂಡ ಇವರ ಬಗ್ಗೆ ಅದನ್ನು ತುಂಬ ಸೀರಿಯಸ್ ಆಗಿ ತಗೋತಾರೆ. ಈ ಕಾರಣದಿಂದ ಸ್ವಲ್ಪ ಹಿನ್ನಡೆ ಸಹ ಇವರ ಜೀವನದಲ್ಲಿ ಕಂಡುಬರುತ್ತೆ. ಆದರೆ ಒಂದು ಮುಖ್ಯವಾದಂತಹ
ವಿಚಾರ. ಇವರ ಮೇಲೆ ಸಂಗಾತಿಯ ಪ್ರಭಾವ ಸಾಕಷ್ಟಿರುತ್ತೆ. ಇವರ ತಪ್ಪು ಒಪ್ಪುಗಳನ್ನು ಅವರು ಸರಿಪಡಿಸ್ತಾರೆ. ಇಷ್ಟು ಮಾತ್ರ ಅಲ್ಲ, ಸೋದರರ ಒಂದು ಸಹಕಾರ ಸಹ ಸಿಗುತ್ತೆ. ಒಟ್ಟಾರೆ ಕುಟುಂಬದಲ್ಲಿ ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸ್ತಾರೆ. ಆದರೆ ತಂದೆಯ ಜೊತೆ ಅನಾವಶ್ಯಕವಾದಂತಹ ವಾದ ವಿವಾದ ಭಿನ್ನಾಭಿಪ್ರಾಯಗಳು ಖಂಡಿತ ಇರುತ್ತೆ. ಇನ್ನು ಸಮಾಜದ ವಿಚಾರ, ಸಾಮಾಜಿಕ ಜೀವನದಲ್ಲಿ ಹೆಚ್ಚಿನ ಗೌರವವನ್ನು ಗಳಿಸ್ತೀರಿ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಹಾಗೆ ನಿಮ್ಮ ಕೆಲಸ ಕಾರ್ಯದಲ್ಲಿ, ಸಾಮಾಜಿಕ ನಡವಳಿಕೆಯಲ್ಲಿ ಒಂದು ರೀತಿಯ ಸಂತೃಪ್ತಿಯ ಭಾವನೆ ನಿಮ್ಮಲ್ಲಿ ಇರುತ್ತೆ. ನಿಮ್ಮ ಉತ್ಸಾಹವನ್ನು ಕಂಡು ಅದರಿಂದ ಒಂದು ಪ್ರೇರಿತರಾಗಿ ಬೇರೆಯವರು ಸಹ ತಮ್ಮ ಕೆಲಸವನ್ನು ಮಾಡ್ತಾರೆ. ಅಂತಹ ಒಂದು ವಿಶೇಷ ಬುದ್ಧಿವಂತಿಕೆ ಅಥವಾ ಈ ಮನೋಭಾವನೆಯನ್ನು ಎಲ್ರಿಗೂ ಪರಿಚಯಿಸ್ತೀರಿ. ಇನ್ನು ಕಷ್ಟಪಟ್ಟು ದುಡಿದಷ್ಟು ನಿಮಗೆ ಹಣದ ಲಾಭ ಇದೆ. ನೀವೆಷ್ಟು ಕಷ್ಟಪಡ್ತೀರೋ ಅಷ್ಟು ಸಿಗುತ್ತೆ. ಹಾಗೆಯೇ ಬರೋ ಆದಾಯ ಸ್ವಲ್ಪ ಕಡಿಮೆ ಇದ್ದರೂ ಕೂಡ ನೀವೇನು ಮಾಡ್ತೀರಪ್ಪ ಅಂದರೆ ಬುದ್ಧಿವಂತಿಕೆಯಿಂದ ಮುಂದಿನ ದಿನಗಳಿಗಾಗಿ ಸ್ವಲ್ಪ ಹಣವನ್ನು ಉಳಿಸ್ತೀರಿ. ಅದರಲ್ಲಿ ಯಾವುದೇ ಒಂದು ತೊಂದರೆ ಇಲ್ಲ. ಮಾತಿನಿಂದ ತಪ್ಪಿಗೆ ಸಿಕ್ಕಾಕೋತೀರಿ. ಮಾತಿನ ಮೇಲೆ ಹತೋಟಿಯನ್ನು ಸಾಧಿಸುವುದಕ್ಕೆ ಸಾಧ್ಯವಾದಷ್ಟು ಪ್ರಯತ್ನಿಸಿ. ಇನ್ನು ಮಕರ ರಾಶಿಯಲ್ಲಿ ಜನಿಸಿರೋರು, ಇವರೇನಪ್ಪ ಅಂದರೆ ಇವರ ಮನಸ್ಸಿನಲ್ಲಿ ಯಾವುದಾದರೊಂದು ಹೊಸ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಹಾಗೆಯೇ ಹೊಸತನವನ್ನು ಈ ಕುಟುಂಬ ವರ್ಗದಲ್ಲಿ ಸಹ ಉಂಟು ಮಾಡಬೇಕು ಅಂತ ಇರ್ತೇನೆ. ಒಟ್ಟಿನಲ್ಲಿ ಇರೋದಿದ್ದಾಗ ಇವರು ಜೀವನ ಮಾಡೋದಕ್ಕೆ ಇಷ್ಟಪಡಲ್ಲ. ಏನಾದರೂ ಹೊಸ ರೀತಿಯ ಬದಲಾವಣೆಗಳು ಬೇಕು, ಆ ಬದಲಾವಣೆಗಳಿಗೆ ಇವರು ಖಂಡಿತವಾಗಿ ಕಾರಣರಾಗ್ತಾರೆ. ಅದು ಮತ್ತೊಂದೇನಪ್ಪ ಅಂದರೆ ಇದರಲ್ಲಿ ಅಂದರೆ ಹೊಸ ಮನೆಯನ್ನು ಕೊಳ್ಳುವ ಅಥವಾ ಕಟ್ಟಿಸುವ ಒಂದು ಇಂಗಿತ ಇರುತ್ತೆ. ಆದರೆ ಅದರಿಂದ ದೂರವಾಗ್ತಾರೆ. ಇರುವ ಮನೆಯನ್ನು ಅದರ ವಿಶಾಲತೆಯನ್ನು ಹೆಚ್ಚಿಸ್ತಾರೆ, ಅಂದರೆ ಎಕ್ಸ್ಟೆಂಡ್ ಮಾಡ್ತಾರೆ. ಇದಕ್ಕೆ ಸ್ವಲ್ಪ ಹಣಕಾಸಿನ ಒಂದು ಕೊರತೆ ಕಂಡು ಬಂದರೂ ಕೂಡ ಸೋದರರು ಅಥವಾ ಸೋದರಿಯರಿಂದ ಸಹಾಯ ಸಿಗುತ್ತೆ, ತೊಂದರೆ ಇಲ್ಲ. ಆದರೆ ತಂದೆಯ ಜೊತೆ ಈ ಕೆಲವೊಂದು ವಿಚಾರದಲ್ಲಿ ಬೇಸರದ ಒಂದು ಸನ್ನಿವೇಶ ಎದುರಾಗುತ್ತೆ. ನಿಮ್ಮ ಮಾತನ್ನು ನಿಮ್ಮ ತಂದೆ ಒಪ್ಪಲ್ಲ, ನಿಮ್ಮ ತಂದೆಯ ಮಾತನ್ನು ನೀವು ಒಪ್ಪಲ್ಲ. ಇಂತಹ ಪರಿಸ್ಥಿತಿ ಎದುರಾಗುತ್ತೆ. ಆದರೆ ನಿಮ್ಮ ತಾಯಿಯವರ ಒಂದು ಸಹಾಯ ಸಿಗುತ್ತೆ ಇದರಲ್ಲಿ ಮುಖ್ಯವಾಗಿ. ಇನ್ನು ರಾಜಕೀಯದಲ್ಲಿ ಇದ್ದವ್ರಿಗೆ ಉನ್ನತ ಸ್ಥಾನ ಪ್ರಾಪ್ತಿಯಾಗುತ್ತೆ. ನಿಮ್ಮ ರೀತಿ ನೀತಿಯನ್ನು ಬೇರೆಯವರು ಒಪ್ಪದೇ ಹೋದರೂ ಕೂಡ ನಿಮ್ಮನ್ನು ಅವರು ಯಾವುದೇ ವಿಚಾರವಾದರೂ ವಿಶ್ವಾಸಕ್ಕೆ ತಗೋತಾರೆ. ಅದು ಆದಷ್ಟು ನಿಮ್ಮ ರಾಜಕೀಯ ಕ್ಷೇತ್ರದಲ್ಲಿ ಮಾತ್ರ ಮಾತಿನ ಮೇಲೆ ಸ್ವಲ್ಪ ಹತೋಟಿಯನ್ನು ಸಾಧಿಸಿ. ಇನ್ನು ವಾಹನ ಸಂಚಾರ ಮಾಡುವ ಅಂದರೆ ಚಾಲನೆ ಮಾಡುವ ವೇಳೆ ಸ್ವಲ್ಪ ಎಚ್ಚರಿಕೆ ಇರಬೇಕು. ಅಂದರೆ ಬಿದ್ದೋಗ್ತೀರಿ, ಏನೋ ಆಗ್ಬಿಡ್ತೀರಿ ಅಂತ ಎಚ್ಚರಿಕೆ ಇದ್ದರೆ ಸರಿ, ಅಷ್ಟೇ, ಇನ್ನೇನಿಲ್ಲ. ಈ ಅನಿರೀಕ್ಷಿತ ಧನಲಾಭ ಇದೆ. ಮನೆಯಲ್ಲಿ ಕೆಲವೊಂದು ಮಂಗಳ ಕಾರ್ಯಗಳು ನೆರವೇರುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರ್ತಾ ಇದೆ. ಕುಂಭರಾಶಿಯಲ್ಲಿ ಜನಿಸಿರೋರು, ಇವರು ಕಷ್ಟಪಟ್ಟು ಕೆಲಸ ಮಾಡೋದಕ್ಕೆ ಸಿದ್ಧರಿರೋಲ್ಲ. ಹಾಗೆಯೇ ಬೇಕಾದಷ್ಟು ದಿನ ಬರ್ತಾರೆ. ಅದು ಕುಟುಂಬದ ಸದಸ್ಯರಾಗಲಿ ಅಥವಾ ಉದ್ಯೋಗ ಕ್ಷೇತ್ರದಲ್ಲಿ ಸಹೋದ್ಯೋಗಿಗಳಾಗಲಿ ನೆರೆಹೊರೆಯವರಾಗಲಿ ಬಂದು ಇವರ ಬಗ್ಗೆ ಏನಾದ್ರು ಕೇಳ್ತಾರೆ. ನಿಮ್ಮ ಮನಸ್ಸಿನಲ್ಲೇನಿದೆ, ಏನು ಮಾಡಬೇಕು ಅಂತಿದೆ, ಏನೋ ಒಂದು ಕೇಳ್ತಾರೆ. ಅದು ಇವರು ನಾನಿನ್ನೂ ಏನೂ ಡಿಸಿಷನ್ ತೊಗೊಂಡಿಲ್ಲ ಅಂತ ಒಂದೇ ಹೇಳೋದು. ಅದೇನು ಮಾಡ್ತಾರೆ, ಇವರು ಮನಸ್ಸಿನಲ್ಲಿಯೇ ಸಂಪೂರ್ಣವಾದಂತಹ ಲೆಕ್ಕಾಚಾರವನ್ನು ಮಾಡ್ತಾರೆ. ಅದರಲ್ಲೂ ಏನಪ್ಪ ಅಂದರೆ ಯಾವುದೇ ಒಂದು ಸನ್ನಿವೇಶ ಇದರಾದರೂ ಕೂಡ ಆ ಕ್ಷಣ ಮಾತ್ರದಲ್ಲಿ ತಮ್ಮ ನಿಲುವನ್ನು ತಿಳಿಸೋ ಒಂದು ಚಾತುರ್ಯ ಅಥವಾ ಸಾಮರ್ಥ್ಯ ಇರುತ್ತೆ. ಆದರೆ ಇವರು ಏನು ಮಾಡ್ತಾರೆ, ಮಾತನ್ನು ಕಮ್ಮಿ ಮಾಡ್ತಾರೆ, ತಮ್ಮ ಕೆಲಸವನ್ನು ಹೆಚ್ಚು ಮಾಡ್ತಾರೆ. ಈ ಕಾರಣದಿಂದ ಏನಪ್ಪ ಆಗುತ್ತೆ, ಇವರ ಬುದ್ಧಿಶಕ್ತಿಯ ಒಂದು ಪ್ರಭಾವದಿಂದ, ಇವರ ಕಾರ್ಯತತ್ಪರತೆಯ ಪ್ರಭಾವದಿಂದ ಉತ್ತಮ ಆದಾಯ ದೊರೆಯುತ್ತೆ. ಹಣಕಾಸಿನ ವಿಚಾರದಲ್ಲಿ ಇವರಿಗೆ ಯಾವುದೇ ರೀತಿಯ ತೊಂದರೆ ಅನ್ನೋದು ಕಂಡುಬರಲ್ಲ. ಚೆನ್ನಾಗಿರ್ತಾರೆ, ಜೀವನದಲ್ಲಿ ಆರಾಮಾಗಿರ್ತಾರೆ. ಹಾಗೆಯೇ ಮಕ್ಕಳ ವಿಚಾರದಲ್ಲಿ ಒಂದು ಒಳ್ಳೆಯ ತೀರ್ಮಾನವನ್ನು ತಗೋತಾರೆ. ಅದರಲ್ಲಿ ಮುಖ್ಯವಾಗಿ ಅವರ ಉದ್ಯೋಗದ ವಿಚಾರದಲ್ಲಿ ಇವರ ಒಂದು ಸಮಕ್ಷಮದಲ್ಲಿ ಅವರಿಗೆ ಉದ್ಯೋಗ ಸಿಗುವಂತಹ ಸಾಧ್ಯತೆಗಳು ಕಂಡುಬರ್ತಿದೆ. ಹಾಗೆಯೇ ಐಷಾರಾಮಿ ಜೀವನವನ್ನು ಇಷ್ಟಪಡ್ತಾರೆ. ಸ್ವಲ್ಪ ಒಳ್ಳೆಯ ಬಟ್ಟೆ ಹಾಕೋಬೇಕು, ಒಳ್ಳೆಯ ಒಡವೆ ಮಾಡಬೇಕು. ಇವತ್ತು ಅದಕ್ಕೇ ಮುಖ್ಯವಾಗಿ ಸ್ತ್ರೀಯರು
ತಮ್ಮ ವೇಷಭೂಷಣ, ಬಟ್ಟೆ ಅಥವಾ ಒಡವೆಗೆ ಹೆಚ್ಚಿನ ಹಣವನ್ನು ಖರ್ಚು ಮಾಡ್ತಾರೆ. ಕುಟುಂಬದಲ್ಲಿನ ಒಂದು ಅತಿ ಮುಖ್ಯ ಕೆಲಸದ ಬಗ್ಗೆ ಮಾತುಕತೆ ನಡೆಯುತ್ತೆ. ಅದರ ಒಂದು ಪೂರ್ಣ ನೇತೃತ್ವ ನಿಮ್ಮದಾಗಿರುತ್ತೆ. ಮನಸ್ಸಿನಲ್ಲಿ ನಿಮಗೆ ಖಂಡಿತ ಸ್ವಾರ್ಥದ ಬುದ್ಧಿ ಇರುತ್ತೆ. ಅದೆಷ್ಟೇ ಸ್ವಾರ್ಥದ ಬುದ್ಧಿ ಇದೆ ಎಂದು ಅದರಿಂದ ಬೇರೆ ಯಾರಿಗೂ ಯಾವುದೇ ರೀತಿ ತೊಂದರೆ ಆಗಲ್ಲ. ಅದು ನಿಮ್ಮ ವಿಶೇಷತೆ. ರಾಶಿ ಚಕ್ರದ ಕೊನೆಯ ರಾಶಿ ಮೀನ. ಮೀನರಾಶಿಯವರು ಇವತ್ತು ಎರಡು ವಿಚಾರವಾಗಿ ಹೆಚ್ಚಿನ ಗಮನವನ್ನು ಕೊಡಬೇಕು. ಅದರಲ್ಲಿ ಮೊದಲನೇದೇನಪ್ಪ ಅಂದರೆ ನಿಮ್ಮ ಆರೋಗ್ಯ. ಸಾಧ್ಯವಾದಷ್ಟು ನಿಮ್ಮ ಆರೋಗ್ಯವನ್ನು ಸರಿಯಾದ ಮಟ್ಟದಲ್ಲಿ ಇರಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ಕಾರಣ ಏನಪ್ಪ ಅಂದರೆ ನೀರಿಗೆ ಸಂಬಂಧಪಟ್ಟಂತೆ ಅಥವಾ ಆಹಾರಕ್ಕೆ ಸಂಬಂಧಪಟ್ಟಂತೆ ನೀವು ತೆಗೆದುಕೊಳ್ಳುವಂತಹ ತಪ್ಪು ನಿರ್ಧಾರದಿಂದ ಆರೋಗ್ಯದಲ್ಲಿ ಏರಿಳಿತ ಉಂಟಾಗುತ್ತೆ. ಅಂದರೆ ಫುಡ್ ಇನ್ಫೆಕ್ಷನ್ ಆಗುವಂತಹ ಸಾಧ್ಯತೆಗಳು ಕಂಡುಬರುತ್ತೆ. ಇನ್ನು ಎರಡನೇ ವಿಚಾರ ಏನಪ್ಪ ಅಂದರೆ ಹಣಕಾಸಿಗೆ ಸಂಬಂಧಪಟ್ಟಂತೆ ಕೆಲವರು ಹೇಳ್ತಾರೆ ಅದರಲ್ಲಿ ಇನ್ವೆಸ್ಟ್ ಮಾಡು, ಇದರಲ್ಲಿ ಇನ್ವೆಸ್ಟ್ ಮಾಡು ಹಣನ ಅಂದ್ಬಿಟ್ಟು. ಹಣಕಾಸಿನ ವಿಚಾರದಲ್ಲಿ ಬೇರೆಯವರ ಮಾತನ್ನು ಕೇಳಿದ್ರೂ ಕೂಡ ನೀವು ಸ್ವಲ್ಪ ಯೋಚನೆ ಮಾಡಿ ಅದರಲ್ಲಿ ಮುಂದುವರಿರಿ. ದುಡುಕುತನದಿಂದ ಹಣಕಾಸಿನ ವ್ಯವಹಾರವನ್ನು ಆರಂಭಿಸಿದರೆ ತೊಂದರೆಯನ್ನು ಅನುಭವಿಸ್ತೀರಿ, ಅದು ಖಂಡಿತ. ಇನ್ನು ಸ್ವಲ್ಪ ಕೈ ಕಾಲುಗಳಿಗೆ ಪೆಟ್ಟು ಬೀಳುವಂತಹ ಸಾಧ್ಯತೆ ಇದೆ. ಅಂದರೆ ಪೆಟ್ಟು ಬೀಳೋದು ಅಂದರೆ ಮೂಳೆ ಮುರಿದೋಗುತ್ತೆ ಅಂತಲ್ಲ, ಉಳ್ಕಿಳ್ದಾಗ ಆಗ್ಬೋದು, ನೋವು ಜಾಸ್ತಿ ಆಗ್ಬೋದು, ಮೂಗೇಟು ಅಂತ ಹೇಳ್ತಾರಲ್ಲ ಆ ಥರ ಬೀಳ್ಬೋದು. ಏನೇ ಆದರೂ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು. ಇನ್ನು ದಂಪತಿಗಳ ನಡುವೆ ಒಂದು ಉತ್ತಮ ಬಾಂಧವ್ಯ ಇರಲ್ಲ. ಬೇಡದ ವಿಚಾರಗಳಿಗೆ ವಾದ ವಿವಾದ ಇರುತ್ತೆ. ಒಂದು ವೇಳೆ ವಾದ ವಿವಾದ ಇರಲ್ವ, ಪರಸ್ಪರ ಮಾತುಕತೆಯೇ ಇರಲ್ಲ. ಅವ್ರ ಪಾಡಿಗೆ ಅವ್ರು ಇರ್ತಾರೆ, ಇವ್ರ ಪಾಡಿಗೆ ಇವ್ರು ಇರ್ತಾರೆ. ಈ ಕಾರಣದಿಂದ ಮನಸ್ಸಿಗೆ ಒಂದು ರೀತಿ ಬೇಸರ ಇರುತ್ತೆ. ಕಾರಣ ಏನಪ್ಪ ಅಂದರೆ ಮೀನರಾಶಿಯವರ ಒಂದು ಸಾಮಾನ್ಯ ಗುಣ ಪ್ರತಿಯೊಬ್ಬರೂ ಇವರನ್ನು ಮಾತಾಡಿಸ್ಬೇಕು, ಹಾಗೆ ಪ್ರತಿಯೊಬ್ಬರು ಇವರ ಮಾತನ್ನು ಕೇಳಬೇಕು ಅನ್ನೋದು. ಯಾವಾಗ ಇವರ ಹತ್ರ ಮಾತಾಡೋಕ್ಕೆ ಜನ ಇರಲ್ಲ ಅನಿಸುತ್ತೆ, ಆವಾಗ ಇವರ ಮನಸ್ಸಿಗೆ ಸ್ವಲ್ಪ ಹೆಚ್ಚಿನ ಬೇಸರ ಉಂಟಾಗುತ್ತೆ. ಇದಲ್ದಿನ ಬೇರೆ ಏನು ತೊಂದರೆ ಇಲ್ಲ. ನಿಮ್ಮ ನಿರೀಕ್ಷಿತ ಮಟ್ಟವನ್ನು ತಲುಪ್ತೀರಿ. ಉದ್ಯೋಗದಲ್ಲಿ ಸಹ